ನಮಸ್ಕಾರ ಸ್ನೇಹಿತರೆ. ಹಿಂದಿನ ಸಂಚಿಕೆಯಲ್ಲಿ ವಿಶ್ವೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ಸಂಚಿಕೆಯಲ್ಲಿ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರ್ಯಂಬಕ್ ಪಟ್ಟಣದಲ್ಲಿದೆ. ಈ ಕ್ಷೇತ್ರದಲ್ಲಿ ಗೋದಾವರಿ ನದಿಯ ಉಗಮ ಮತ್ತು ಶಿವನು ತ್ರ್ಯಂಬಕೇಶ್ವರನಾಗಿ ನೆಲೆಸಿದ ಕತೆ ಶಿವಪುರಾಣದಲ್ಲಿ ಸಿಗುತ್ತದೆ. ಹಿಂದೆ ಗೌತಮನೆಂಬ ಮುನಿಶ್ರೇಷ್ಠನು ತನ್ನ ಪತ್ನಿಯಾದ ಅಹಲ್ಯೆಯೊಡನೆ ಬ್ರಹ್ಮಗಿರಿಯಲ್ಲಿ ನೆಲೆಸಿದ್ದನು. ಒಮ್ಮೆ ಆ ಪ್ರದೇಶದಲ್ಲಿ ಭೀಕರ ಬರಗಾಲ ಉಂಟಾಯಿತು. ಆಗ ಮಾನವರು, ಪಶು ಪಕ್ಷಿಗಳು ಬೇರೆ ಬೇರೆ ದಿಕ್ಕುಗಳಿಗೆ ಚದುರಿ ಹೋದರು. ಗೌತಮರು ವರುಣನನ್ನು ಕುರಿತು ತಪಸ್ಸು ಮಾಡಿದರು. ಆಮೇಲೆ ವರವನ್ನು ಕೊಡಲು ವರುಣನು ಅಲ್ಲಿಗೆ ಬಂದನು. ನಾನು ಸಂತುಷ್ಟನಾದೆನು, ವರವನ್ನು ಕೇಳು, ಕೊಡುವೆನು ಎನ್ನಲು ಗೌತಮರು ಮಳೆಯನ್ನು ಕರುಣಿಸುವಂತೆ ಕೇಳಿಕೊಂಡರು. ಆಗ ವರುಣನು, ದೇವತೆಗಳ ಆಜ್ಞೆಯನ್ನು ಮೀರಿ ನಾನು ಹೇಗೆ ಮಳೆಯನ್ನು ಕೊಡಲಿ? ಬೇರೆ ವರವನ್ನು ಕೇಳು ಎಂದಾಗ ಗೌತಮನು, ನೀನು ನೀರಿಗೆ ಅಧಿಪತಿಯಾಗಿದ್ದರಿಂದ ನನಗೆ ನೀರನ್ನು ಕೊಡಬೇಕು. ಅದು ಶ್ರೇಷ್ಠವಾದುದು, ಅಕ್ಷಯವಾದದ್ದು ಆಗಿರಬೇಕು ಎಂದು ಕೇಳಿದನು. ಆಗ ವರುಣನು ಗೌತಮರಿಗೆ ಒಂದು ಹಳ್ಳವನ್ನು ಮಾಡಲು ಹೇಳಿದನು. ಆ ಹಳ್ಳದಲ್ಲಿ ದಿವ್ಯವಾದ ನೀರನ್ನು ತುಂಬಿದನು. ಮಹಾಮುನಿಯಾದ ಗೌತಮನೇ, ಈ ಪ್ರದೇಶದಲ್ಲಿ ಪುಣ್ಯ ತೀರ್ಥ ಸ್ವರೂಪವಾದ ಅಕ್ಷಯವಾದ ನೀರು ಉಂಟಾಗಲಿ. ಭೂಮಿಯಲ್ಲಿ ಇದು ನಿನ್ನ ಹೆಸರಿನಿಂದಲೇ ಪ್ರಸಿದ್ಧವಾಗುವುದು ಎಂದು ಹೇಳಿ ಅಂತರ್ಧಾನನಾದನು. ನಂತರ ಗೌತಮನು ಆ ನೀರಿನಿಂದ ಹೋಮಕ್ಕಾಗಿ ಭತ್ತ, ಗೋಧಿ ಮುಂತಾದ ಅನೇಕ ಧಾನ್ಯಗಳನ್ನು ಬಿತ್ತಿದನು. ಬಗೆ ಬಗೆಯ ಧಾನ್ಯಗಳು, ಮರಗಳು, ಹೂಗಳು, ಹಣ್ಣುಗಳು ಅಲ್ಲಿ ಬೆಳೆದವು. ಇದನ್ನು ತಿಳಿದು ಹಲವಾರು ಋಷಿಗಳು ಗೌತಮನ ಆಶ್ರಮಕ್ಕೆ ಬಂದರು. ಪಶು ಪಕ್ಷಿಗಳೂ ಅಲ್ಲಿಗೆ ಬಂದವು. ಒಂದು ದಿನ ಗೌತಮನು ತನ್ನ ಶಿಷ್ಯರನ್ನು ನೀರು ತರಲು ಕಳುಹಿಸಿದನು. ಅಲ್ಲಿಗೆ ನೀರು ತರಲು ಬಂದ ಅನೇಕ ಋಷಿಪತ್ನಿಯರು ಗೌತಮನ ಶಿಷ್ಯರನ್ನು ತಡೆದು, ನಾವು ನೀರನ್ನು ತೆಗೆದುಕೊಳ್ಳುತ್ತೇವೆ, ನೀನು ಆಮೇಲೆ ತೆಗೆದುಕೊಳ್ಳಿ ಎಂದು ನಿಷ್ಠುರವಾಗಿ ಮಾತನಾಡಿದರು. ಶಿಷ್ಯರು ಹಿಂದಿರುಗಿ ಹೋಗಿ ಅಹಲ್ಯೆಯಲ್ಲಿ ನಡೆದ ವೃತ್ತಾಂತವನ್ನು ತಿಳಿಸಲು ಅಹಲ್ಯೆ ಅಲ್ಲಿಗೆ ಬಂದು ಸಮಾಧಾನದ ಮಾತಾಡಿ ನೀರು ತೆಗೆದುಕೊಂಡು ಹೋದಳು. ಮಿಕ್ಕ ಋಷಿಪತ್ನಿಯರು ಕೋಪದಿಂದ ಅಹಲ್ಯೆಯನ್ನು ನಿಂದಿಸಿ ತಮ್ಮ ತಮ್ಮ ಗಂಡಂದಿರೊಡನೆ ನಡೆದ ವೃತ್ತಾಂತವನ್ನು ಹೇಳಿದರು. ಆ ಋಷಿಗಳೆಲ್ಲರೂ ತಮ್ಮ ಹೆಂಡಿರ ಮಾತನ್ನು ಕೇಳಿ ಗೌತಮನ ಮೇಲೆ ಕೋಪ ಮಾಡಿಕೊಂಡು ಗಣೇಶನನ್ನು ಪೂಜಿಸಿದರು. ಗಣಪತಿಯು ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿ, ನಾನು ಪ್ರಸನ್ನನಾಗಿರುವೆ, ನನ್ನಿಂದಾಗಬೇಕಾದ ಕಾರ್ಯ ಏನು ಎಂದು ಕೇಳಿದಾಗ ಆ ಋಷಿಗಳು, ನೀನು ವರವನ್ನು ಕೊಡುವುದಾದರೆ ಗೌತಮನನ್ನು ಈ ಆಶ್ರಮದಿಂದ ಹೊರಗೋಡಿಸು ಎಂದರು. ಆಗ ಗಣೇಶನು, ಹಿಂದೆ ಉಪಕಾರ ಮಾಡಿದವರಿಗೆ ದುಃಖವನ್ನುಂಟು ಮಾಡುವುದು ಹಿತವಲ್ಲ. ಅಂಥವರಿಗೆ ತಪ್ಪಿಲ್ಲದೆ ಕೇಡು ಬಯಸಿದರೆ ನಿಮಗೇ ಕೇಡುಂಟಾಗುವುದು. ನೀವು ತಪಸ್ಸು ಮಾಡಿ ಶುಭ ಫಲವನ್ನು ಸಾಧಿಸುವುದು ಬಿಟ್ಟು ದುಷ್ಟ ಫಲ ಸಾಧಿಸಬಾರದು. ಬೇರೆ ವರವನ್ನು ಕೇಳಿಕೊಳ್ಳಿರಿ ಎಂದು ಹೇಳಿದರೂ ಅಜ್ಞಾನದಿಂದ ಭ್ರಾಂತರಾದ ಋಷಿಗಳು ಅದೇ ವರ ಬೇಕೆಂದು ಹಠ ಹಿಡಿಯಲು ಗಣೇಶನು, ನೀವು ಕೇಳಿದ ವರವನ್ನೇ ಕೊಡುವೆನು, ಆಮೇಲೆ ಅದರಿಂದಲೂ ಕೊನೆಗೆ ಗೌತಮನಿಗೆ ಒಳ್ಳೆಯದೇ ಆಗುವುದು ಎಂದು ವರ ನೀಡಿ ಹೊರಟು ಹೋದನು. ವರದ ಪ್ರಭಾವದಿಂದ ಒಂದು ದುರ್ಬಲವಾದ ಹಸು ನಡುಗುತ್ತಾ ಗೋಧಿ ಮತ್ತು ಭತ್ತದ ಪೈರನ್ನು ತಿನ್ನುತ್ತಿತ್ತು. ಅಲ್ಲಿಗೆ ಬಂದ ಗೌತಮನು ಒಂದು ಹುಲ್ಲು ಕಡ್ಡಿಯಿಂದ ಆ ಹಸುವನ್ನು ಮೆಲ್ಲಗೆ ಹೊಡೆಯಲು ಅದು ಅಲ್ಲೇ ಸತ್ತು ಬಿದ್ದಿತು. ಆಗ ಋಷಿಗಳೆಲ್ಲರೂ ಗೌತಮನನ್ನು, ಅಹಲ್ಯೆಯನ್ನು ದೂಷಿಸಿದರು. ನಿನ್ನ ಮುಖವನ್ನು ನೋಡಬಾರದು, ಗೋಹತ್ಯೆ ಮಾಡಿದವರ ಮುಖ ನೋಡಿದರೆ ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು. ನೀನು ಈ ಆಶ್ರಮದಲ್ಲಿರುವವರೆಗೂ ದೇವತೆಗಳು, ಪಿತೃಗಳು ನಾವು ಕೊಟ್ಟ ಹವಿರ್ಭಾಗವನ್ನು ಸ್ವೀಕರಿಸುವುದಿಲ್ಲ. ಆದ್ದರಿಂದ ನೀನು ಬೇರೆ ಕಡೆ ಹೊರಟು ಹೋಗು ಎಂದು ನಿಂದಿಸಿ ಕಲ್ಲಿನಿಂದ ಹೊಡೆದರು. ಗೌತಮರು, ಮುನಿಗಳೇ, ನಾನಿಲ್ಲಿಂದ ಹೊರಟು ಹೋಗುವೆನು. ನನ್ನ ಪಾಪ ಹೋಗಲು ಏನು ಪ್ರಾಯಶ್ಚಿತ್ತ ಮಾಡಬೇಕು ಎಂದು ಕೇಳಿದಾಗ, 101 ಬಾರಿ ಬ್ರಹ್ಮಗಿರಿಯನ್ನು ಪ್ರದಕ್ಷಿಣೆ ಮಾಡಬೇಕು. ಗಂಗೆಯನ್ನು ತಂದು ಸ್ನಾನ ಮಾಡಿ ಕೋಟಿ ಪಾರ್ಥಿವಲಿಂಗ ಪೂಜೆ ಮಾಡಿ ಮತ್ತೆ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಶುದ್ಧನಾಗುವೆ ಎಂದು ಹೇಳಿದರು. ಗೌತಮನು ಅಹಲ್ಯೆಯೊಂದಿಗೆ ಸ್ವಲ್ಪ ದೂರ ಬಂದು ನೆಲೆಸಿದನು. ಗೌತಮನು ಬ್ರಹ್ಮಗಿರಿಯ ಪ್ರದಕ್ಷಿಣೆಯನ್ನು, ಪಾರ್ಥಿವಲಿಂಗ ಪೂಜೆಯನ್ನೂ ಮಾಡುತ್ತಿದ್ದನು. ಅವನ ಪತ್ನಿಯಾದ ಅಹಲ್ಯೆಯು ಎಲ್ಲಾ ಕಾರ್ಯಗಳಿಗೂ ಸಹಾಯಕಳಾಗಿದ್ದಳು. ಒಂದು ದಿನ ಗೌತಮನು ಪತ್ನಿ ಸಮೇತನಾಗಿ ಪಾರ್ಥಿವಲಿಂಗ ಪೂಜೆ ಮಾಡಲು ಶಿವನು ಪ್ರಸನ್ನನಾಗಿ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ವರವನ್ನು ಕೇಳು ಎಂದಾಗ ಗೌತಮನು, ನನ್ನನ್ನು ಪಾಪರಹಿತನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದನು. ಶಿವನು ಪ್ರಸನ್ನನಾಗಿ, ನೀನು ಯಾವಾಗಲೂ ಪುಣ್ಯವಂತನು ಎಂದು ಗೌತಮನಿಗೆ ಋಷಿಗಳ ಕೆಟ್ಟ ನಡೆಗಳ ಬಗ್ಗೆ ತಿಳಿಸಿ ಹೇಳಿದನು. ಆಗ ಗೌತಮನು, ಆ ಋಷಿಗಳು ನನಗೆ ಮಹಾ ಉಪಕಾರವನ್ನೇ ಮಾಡಿದರು, ಇಲ್ಲದಿದ್ದರೆ ನಿನ್ನ ದರ್ಶನ ಹೇಗಾಗುತ್ತಿತ್ತು ಎಂದು ಕೇಳಿದನು. ಪ್ರಸನ್ನನಾದ ಶಿವನು ಗೌತಮನಿಗೆ ಉತ್ತಮವಾದ ವರವನ್ನು ಕೇಳಿಕೋ ಎಂದು ಹೇಳಿದಾಗ ಗೌತಮನು, ನೀನು ಪ್ರಸನ್ನನಾಗಿದ್ದರೆ ಗಂಗೆಯನ್ನು ಕರುಣಿಸು ಎಂದು ಕೇಳಿದನು. ಗೌತಮನ ಮಾತನ್ನು ಕೇಳಿದ ಶಿವನು ಕಮಂಡಲದೊಳಗಿದ್ದ ಗಂಗೆಯನ್ನು ಗೌತಮನಿಗೆ ನೀಡಲು ಗಂಗೆಯು ಸ್ತ್ರೀ ರೂಪ ಧರಿಸಿ ಕಾಣಿಸಿಕೊಂಡಳು. ಗೌತಮನು, ಗಂಗೆಯೇ, ನೀನು ಪುಣ್ಯವಂತಳು, ಕೃತಾರ್ಥಳೂ ಆಗಿರುವೆ, ನರಕದಲ್ಲಿ ಬೀಳುತ್ತಿರುವ ನನ್ನನ್ನು ಪರಿಶುದ್ಧನನ್ನಾಗಿ ಮಾಡು ಎಂದು ಕೇಳಿಕೊಂಡನು. ಗಂಗೆಯು ಪರಿವಾರದೊಂದಿಗೆ ಕೂಡಿದ ಗೌತಮ ಮುನಿಯನ್ನು ಶುದ್ಧ ಮಾಡಿ ನನ್ನ ಸ್ಥಾನಕ್ಕೆ ಹೋಗುವೆನು ಎಂದು ಹೇಳಿದಾಗ ಶಿವನು ಗಂಗೆಯನ್ನು ಕುರಿತು, ಗಂಗಾದೇವಿಯೇ,
ವೈವಸ್ವತ ಮನ್ವಂತರದಲ್ಲಿ 28 ಕಲಿಯುಗ ಬರುವವರೆಗೂ ನೀನು ಈ ಸ್ಥಳದಲ್ಲೇ ವಾಸ ಮಾಡುತ್ತಿರು ಎಂದು ಹೇಳಿದನು. ಆಗ ಗಂಗೆಯು, ನಾನು ಇಲ್ಲೇ ಇರುವೆನು, ಆದರೆ ನನ್ನ ಪ್ರಾರ್ಥನೆ ಬಂದಿರುವುದು, ನೀನು ಅಂಬಾಸಹಿತನಾಗಿ ನನ್ನ ಸಮೀಪದಲ್ಲಿ ನೆಲೆಸಿರಬೇಕು ಎಂದಳು. ಆ ಸಮಯದಲ್ಲಿ ದೇವತೆಗಳು ಋಷಿಗಳು ಅಲ್ಲಿಗೆ ಬಂದು, ದೇವೋತ್ತಮನಾದ ಶಿವನೇ, ನದಿಶ್ರೇಷ್ಠಳಾದ ಗಂಗೆಯೇ, ನೀವಿಬ್ಬರೂ ಪ್ರಸನ್ನನಾಗಿದ್ದರೆ ನೀವು ಇಲ್ಲೇ ನೆಲೆಸಬೇಕು. ಗುರುವು ಸಿಂಹರಾಶಿಯಲ್ಲಿದ್ದಾಗ ಸಕಲ ತೀರ್ಥಗಳು, ಪುಷ್ಕರಗಳು, ದೇವತೆಗಳು ಈ ಕ್ಷೇತ್ರಕ್ಕೆ ಬರುವೆವು. 11 ವರ್ಷಗಳವರೆಗೆ ಮಾಡಿದ ಪಾಪಗಳನ್ನು ಕಳೆದುಕೊಂಡು ಕೃತಾರ್ಥರಾಗುವೆವು. ನೀವಿಬ್ಬರೂ ಇಲ್ಲೇ ನೆಲೆಸಬೇಕು ಎಂದು ಕೇಳಿಕೊಂಡರು. ಅದರಂತೆ ಶಿವನು ಗಂಗೆಯು ಅಲ್ಲೇ ನೆಲೆಸಿದರು. ಆ ಗಂಗೆಗೆ ಗೌತಮಿ ಎಂದೂ ಶಿವಲಿಂಗಕ್ಕೆ ತ್ರ್ಯಂಬಕವೆಂದು ಹೆಸರು ಬಂದಿತು. ಗೌತಮಿ ನದಿಯನ್ನು ಈಗ ಗೋದಾವರಿ ನದಿ ಎಂದು ಕರೆಯಲಾಗುತ್ತದೆ. ಆ ದಿನದಿಂದ ಗುರುವು ಸಿಂಹರಾಶಿಗೆ ಬಂದಾಗ ಸಮಸ್ತ ತೀರ್ಥಗಳು, ದೇವತೆಗಳು, ಗಂಗಾ ಮುಂತಾದ ಪವಿತ್ರ ನದಿಗಳು ಗೌತಮಿ ನದಿ ದಡದಲ್ಲಿರುವವು ಎಂದು ಪ್ರತೀತಿ. ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗವು ಮಹಾಪಾಪಗಳನ್ನು ನಾಶ ಮಾಡುವುದು. ಯಾರು ಭಕ್ತಿಯಿಂದ ದರ್ಶನ ಮಾಡಿ, ಪೂಜಿಸಿ, ನಮಸ್ಕರಿಸಿ ಸ್ತೋತ್ರ ಮಾಡುವರೋ ಅವರ ಸಕಲ ಪಾತಕಗಳೂ ತೊಲಗಿ ಹೋಗುವು. ಮುಂದಿನ ಸಂಚಿಕೆಯಲ್ಲಿ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.